ಇವಾಗ ಸಾಮಾನ್ಯವಾಗಿ ನಾವೆಲ್ಲರೂ ಒಂದು ಮಾತು ಹೇಳ್ತಾ ಇರ್ತೀವಿ, ತಿನ್ನೋದಕ್ಕಾಗಿ ನಾವು ಬದುಕ್ತಾ ಇಲ್ಲ, ಬದುಕಿಗಾಗಿ ತಿಂತೀವಿ ಅಂತ. ನನ್ನ ದೃಷ್ಟಿಲಿ ಇದು ತಪ್ಪು. ನಾವೆಲ್ಲರೂ ತಿನ್ನೋದಕ್ಕಾಗೇ ಬದುಕ್ತಾ ಇರ್ತೀವಿ ಅಂತ. ರುಚಿ ಅನ್ನೋದು ಮನುಷ್ಯನಿಗೆ ಮೊದಲಿಂದ ಇರುವಂಥದ್ದು. ಅದು ಕಾಲಕ್ರಮೇಣ ನಾವು ಅದನ್ನು ಅಭಿರುಚಿಯಾಗಿ ಬೆಳೆಸ್ಕೊಂಡು ಹೋಗಿರ್ಬೋದು, ಅದು ಬೇರೆ ಪ್ರಶ್ನೆ. ರುಚಿ ಇಲ್ಲದಿದ್ದರೆ ನಾವು ಏನನ್ನೂ ತಿನ್ನಲಿಕ್ಕೆ ಹೋಗೋದಿಲ್ಲ. ಈ ರುಚಿ ಮೊಗ್ಗುಗಳು ಏನು ಮಾಡ್ತಾ ಇರುತ್ತೆ ಅಂದರೆ ನಮಗೆ ಏನೇನೋ ಒಂದು ಗ್ರೇವಿಂಗ್ಸ್ಗಳನ್ನ ಹುಡಿಸ್ತಾ ಇರುತ್ತೆ. ಅದು ಮಾಡೋಣ, ಇದು ಮಾಡೋಣ, ಅದು ತಿನ್ನೋಣ, ಇದನ್ನು ತಿನ್ನೋಣ ಅಂತ. ಹಾಗಾಗಿ ಅಡುಗೆ ಅನ್ನೋದನ್ನು ನಾನು ಭಾಳ ಇಷ್ಟವಾಗಿ ಮಾಡೋದು. ಮತ್ತು ನನ್ನ ಅಮ್ಮ ತುಂಬ ಚೆಂದ ಅಡುಗೆ ಮಾಡ್ತಾಯಿದ್ರು. ಅವ್ರು ಯಾವಾಗಲೂ ಹೇಳೋರು, ಅಡುಗೆಯನ್ನು ಯಾರು ಕಡೆಗಣಿಸಿದಾಗ ಅವರು ಆ ಕಾಲದಲ್ಲೇ ಅವರೊಂದು ಮಾತೇ ಹೇಳ್ತಾಯಿದ್ರು, 64 ಕಲೆಗಳಲ್ಲಿ ಅಡುಗೆ ಕೂಡ ಒಂದು, ಅದು ಪಾಕಶಾಸ್ತ್ರ ಕೂಡ ಒಂದು ಅಂತ ಅವ್ರು ಯಾವಾಗಲೂ ಹೇಳೋರು. ನಿಮ್ಮ ಅಡುಗೆ ಸವಿರುಚಿ ನಾನು ಅನುಭವಿಸಿದ್ದೀನಿ, ಅದನ್ನು ಖಂಡಿತ ಹೌದು ಅಂತಲೇ ಹೇಳ್ತೀನಿ. ಅದೇ, ಅಡುಗೆ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ, ಅದು ಕೂಡ ಎಲ್ಲ ಥರದ ಕಷ್ಟದ ಕೆಲಸ ಅನ್ನೋಂಥದ್ದನ್ನು ಅವ್ರು ಯಾವಾಗಲೂ ಹೇಳೋರು. ಬಹುಶಃ ಈ ಮಾತುಗಳನ್ನು ಕೇಳ್ಕೊಂಡು ಬರ್ತಾ ಇದ್ದಿದ್ದರಿಂದಲೋ ಏನೋ ಅಡುಗೆ ಬಗ್ಗೆ ನನಗೆ ತುಂಬ ಆಸಕ್ತಿ ಇದೆ. ಮತ್ತು ನನಗೆ ಇವತ್ತಿನವರೆಗೂ ನಾನು ಅಂದ್ಕೊಳ್ಳೋದೇನು ಅಂದರೆ, ಬಹಳ ನನ್ನ ಪಾಡಿಗೆ ನಾನಾಗಿ ಇರೋದು ಅಡುಗೆಯಲ್ಲಿ ಮಾತ್ರ ಅಂತ. ಅಂದರೆ ಬರವಣಿಗೆ ಕೂಡ ನಾನು ನಾನಾಗಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಯಾರ್ದೋ ಕತೆ, ಇನ್ಯಾವುದೋ ಅಂಶ, ಮತ್ಯಾವುದೋ ಬಂದು ಇದು ಹಾಗಿತ್ತಲ್ವಾ, ಹೀಗಿತ್ತಲ್ವಾ, ಇದನ್ನ ಬರಿಬೋದೋ ಬೇಡವಾ ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ಅಡುಗೆ ಅಂತ ನಿಂತಾಗ ಆ ಕ್ಷಣದಲ್ಲಿ ನಾನೇ ಆಗಿರ್ತೇನೆ. ಮತ್ತು ಇದೊಂದು ರೀತಿಯಲ್ಲಿ ಧ್ಯಾನದ ಹಾಗೆ ಅಂತ. ನಾವು ಯಾವುದ್ಯಾವುದೋ ಧ್ಯಾನದ ಮೂಲಗಳನ್ನು ಹುಡುಕ್ತಾ ಹೋಗ್ತಾ ಇರ್ತೀವಿ. ತುಂಬ ಜನ ಹೇಳ್ತಾರೆ, ಕಣ್ಣು ಮುಚ್ಕೊಂಡ್ರೆ ಸಾಕು, ನಾನು ಉಪ್ಪು ಹುಳಿ ಖಾರ ಹಾಕ್ಬಿಟ್ಟು ಅಡುಗೆ ಮಾಡ್ತೀನಿ ಅಂತ. ನನಗೆ ಅದನ್ನು ನಾನು ಯಾವತ್ತೂ ಒಪ್ಕೊಂಡಿಲ್ಲ. ಕಣ್ಣು ಮುಚ್ಚಿ ನಾವು ಅಡುಗೆ ಮಾಡೋಷ್ಟು ಸುಲಭದ ಖಂಡಿತ ಅಡುಗೆ ಅಲ್ಲ ಅಂತ. ಅದಕ್ಕೂ ಕೂಡ ಧ್ಯಾನ ಬೇಕು. ಅದಕ್ಕೂ ಉಪ್ಪು ಹುಳಿ ರುಚಿ ಖಾರಗಳೆಲ್ಲ ಹದವಾಗಿ ಇದ್ರೇ ಅದೊಂದು ಸ್ವಾದ, ಅದಕ್ಕೊಂದು ರುಚಿ ಬರುವಂಥದ್ದು. ಆ ಸ್ವಾದವನ್ನು ನಾವೆಲ್ಲರೂ ಆಸ್ವಾದಿಸುವಂಥವ್ರು. ಸ್ವಾದ ಇಲ್ಲದೆ ಇದ್ದರೆ ಯಾರಿಗೂ ಕೂಡ ನಾವು ಇಷ್ಟೊಂದು ಹೋಟ್ಲುಗಳು, ಇಷ್ಟೊಂದು ಉದ್ಯಮಗಳು ಬೆಳೆಯೋಕ್ಕೆ ಸಾಧ್ಯ ಇರಲಿಲ್ಲ. ಮನುಷ್ಯನಿಗೆ ಇವೆಲ್ಲವೂ ಇರುವಂಥದ್ದು, ಮೂಲಭೂತವಾದಂಥದ್ದು. ಹಾಗಾಗಿ ಇನ್ನೂ ಒಂದು ಮಾತು ನನ್ನಮ್ಮ ಅಂತ ಇದ್ರು, ಅಡುಗೆ ಮನುಷ್ಯರನ್ನ, ಅಂದರೆ ಒಂದು ರುಚಿಕಟ್ಟಾದ ಅಡುಗೆ ಎರಡು ಮನಸ್ಸನ್ನು, ಎರಡು ವ್ಯಕ್ತಿತ್ವವನ್ನು ಬಂಧಿಸುತ್ತೆ ಅಂತ. ಬಹುಶಃ ಇವತ್ತು ಆಹಾರ ಸಂಸ್ಕೃತಿ ಎಷ್ಟು ಒಡೆದು ಬಿಕ್ಕಟ್ಟಾಗಿ ಹೋಗಿರೋವಂಥ ಸಂದರ್ಭದಲ್ಲಿ ನಾನು ಈ ಮಾತು ಹೇಳೋದು ಎಷ್ಟು ಸಮಂಜಸ ಗೊತ್ತಿಲ್ಲ. ಬಟ್ ಈ ಮಾತನ್ನು ಕೇಳಿಕೊಂಡು ಬೆಳೆದವಳು ನಾನು. ಅಡುಗೆ ಮನುಷ್ಯನ ಸಂಬಂಧಗಳನ್ನು ಬೆಸೆಯೋದ್ರಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ ಅಂತ ಅವ್ರು ಹೇಳ್ಕೊಂಡೇ ನಮ್ಮನ್ನು ಬೆಳೆಸಿದ್ರು. ಬಹುಶಃ ಅದು ನನ್ನ ಮೇಲೆ ಪ್ರಭಾವ ಬೀರಿದಂಥದ್ದು. ಹಾಗಾಗಿ ನಾನು ಅಡುಗೆಯನ್ನು ಇವತ್ತಿಗೂ ಕೂಡ ಭಾಳ ಖುಷಿಯಿಂದ ಮಾಡ್ತೇನೆ. ಒಬ್ಬಳೇ ಇದ್ದರೂ ಕೂಡ ನಾನು ಅಡುಗೆ ಬಗ್ಗೆ ಯಾವತ್ತೂ ಅಯ್ಯೋ ಮಾಡಬೇಕಲ್ಲ ಅಂತ ಮಾಡಿದವಳೇ ಅಲ್ಲ. ಶ್ರದ್ಧೆಯಿಂದ ಅಡುಗೆ ಮಾಡೋ ಎಲ್ಲ ಹೆಂಗಸರಿಗೂ ನಿಮ್ಮ ಮಾತು ಇನ್ನೂ ತುಂಬ ಖುಷಿ ಆಗುತ್ತೆ. ಅದೇ ವರ್ಲ್ಡ್ ಸಿನಿಮಾ ಬಗ್ಗೆ ಹೇಳಿದ್ರಿ, ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಮೊದಲಿನಿಂದಲೂ ಸಿನಿಮಾ ಬಗ್ಗೆ ನನಗೆ ಯಾವ ರೀತಿ ಆಸಕ್ತಿ ಇತ್ತು ಅಂತ ಯೋಚಿಸ್ತಾ ಹೋದರೆ, ನಾನೊಂದು 7-8 ವರ್ಷದವಳಿದ್ದಾಗ ಆವಾಗ ಹೆಗ್ಗೋಡಲ್ಲಿ ಶಿವರಾಮ್ ಕಾರಂತರ ರಂಗಮಂದಿರ ಉದ್ಘಾಟನೆ ಆಯಿತು. ಮೊದಲ ವರ್ಷದಲ್ಲಿ ಅವರು ಕೆ.ವಿ. ಸುಬ್ಬಣ್ಣ ಅವರು ಸತ್ಯತ್ರಿ ಅವರ ಅಪ್ಪು ತ್ರಿವಳಿಯನ್ನು ತೋರಿಸಿದ್ರು. ನಾವು ನಮ್ಮ ಊರಿಂದ, ಅಂದರೆ ಶಿವಮೊಗ್ಗದಿಂದ ಕಾರ್ ಮಾಡ್ಕೊಂಡು ಹೋದ್ವಿ. ಅಲ್ಲಿವರೆಗೂ ನಾನು ನೋಡಿದ್ದು ರಾಜ್ಕುಮಾರ್ ಸಿನಿಮಾ, ವಿಷ್ಣುವರ್ಧನ್ ಸಿನಿಮಾ, ಅಥವಾ ಆವಾಗಿನ ಕಲ್ಯಾಣ್ ಕುಮಾರು, ಉದಯ್ ಕುಮಾರ್ ಸಿನಿಮಾ ಅಂದರೆ ಹೀರೋ ಹೀರೋಯಿನ್ ಮರ ಸುತ್ತೋದು, ಲವ್ ಅಫೇರ್ ಹೇಳ್ಕೊಳ್ಳೋದು, ಈ ಥರದ್ದನ್ನೇ ನೋಡಿದ್ದೊಳಗೆ ಮೊದಲ ಬಾರಿಗೆ ಆ ಸಿನಿಮಾ ನನ್ನನ್ನು ಭಾಳ ಪ್ರಭಾವಿಸಿತು. ಸಿನಿಮಾ ಅಂದರೆ ಏನು ಬೇರೆಯೇ ರೀತಿಯಲ್ಲಿ ಇದೆ ಅಲ್ವಾ? ಹೇಗೆ ನಾವು ಕತೆಗಳಲ್ಲಿ, ನಾವು ಕಾರಂತರ ಕತೆಗಳನ್ನು, ಈ ಥರ ಕತೆಗಳನ್ನು, ಸಿನಿಮಾನು ಕೂಡ ಅಷ್ಟೇ ಗಾಢವಾಗಿ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಗೊತ್ತಾಗಿದ್ದು ನನಗೆ ಆ ಸಿನಿಮಾಗಳ ಮೂಲಕ. ಅದೇ ಸಂದರ್ಭದಲ್ಲಿ ನಮ್ಮ ಅಣ್ಣಂದರು ಯಾರೋ ಗೊತ್ತಿಲ್ಲ, ಶಿವಮೊಗ್ಗದಲ್ಲಿ ಫಿಲ್ಮ್ ಸೊಸೈಟಿ ಬಂತು, ಅದಕ್ಕೆ ಮೆಂಬರ್ ಆಗಿದ್ದರು. ಯಾರು ಇಲ್ಲಿದ್ದರೆ ನೀನು ಬರ್ತೀಯ ನಾನು ಕರ್ಕೊಂಡು ಹೋಗ್ತಾಯಿದ್ರು. ವರ್ಲ್ಡ್ ಸಿನಿಮಾ ನೋಡುವಂಥ ಒಂದು ಸಂದರ್ಭಗಳು ಆವಾಗಲೂ ಸಿಕ್ತು. ಈಗಂತೂ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಗುತ್ತೆ. ಇದಲ್ಲದೇ ಕೂಡ ಮೂವಿ, ಇನ್ನು ಯಾವುದ್ಯಾವುದೋ OTT ನಾನು ಸಿನಿಮಾಗಳನ್ನು ನೋಡ್ತಾ ಇರ್ತೇನೆ. ಸಿನಿಮಾಗಳು ಕೂಡ ನನಗೆ ಬಹಳ ಗಾಢವಾದ ಪರಿಣಾಮ ಬೀರಿದಂಥದ್ದೇ ಅಂಶ. ಯಾಕೆ ಗೊತ್ತಿಲ್ಲ, ಬಟ್ ತುಂಬ ಇಷ್ಟಪಟ್ಟು ನಾನು ನೋಡ್ತಾ ಇರ್ತೀನಿ, ಅಷ್ಟಂತೂ ನಿಜ. ಇವಾಗ ಲಾಸ್ಟ್ ಪಾರ್ಟಿಗೆ ಬರ್ತಾ ಇದ್ದೀನಿ. ರ್ಯಾಪಿಡ್ ಫೈರ್ ಒಂದು 2-3 ಪ್ರಶ್ನೆಗಳು, ತುಂಬ ಸುಲಭವಾಗಿರುವಂಥದ್ದು. ನಿಮ್ಮ ಮೆಚ್ಚಿನ ಕನ್ನಡದ ಲೇಖಕ ಮತ್ತು ಕನ್ನಡೇತರ ಲೇಖಕ ಯಾರು? ಕನ್ನಡ ಇತರ ಲೇಖಕ, ಕನ್ನಡದ ಲೇಖಕ ಒಬ್ಬರು, ಕನ್ನಡೇತರ ಲೇಖಕರು ಒಬ್ಬರು. ಕನ್ನಡ ಲೇಖಕರು ಇಬ್ಬರು. ಒಂದು ಆಬ್ವಿಯಸ್ಲಿ ಈಗ ಆಲ್ರೆಡಿ ಹೇಳಾಯಿತು, ಯಶವಂತ ಚಿತ್ತಾಲರು, ಮತ್ತೊಬ್ಬರು ವೈದೇಹಿ. ಇತರ ಲೇಖಕರು ಅಂದರೆ ನನಗೆ ಸುಮಾರು ಜನ ಇದ್ದಾರೆ. ಅದು ಫಾರಿನ್ ರೈಟರ್ಸ್ ಅಂದರೆ ನಾನೀಗ ಕೊಟ್ಟಂಥ ದೊಡ್ಡ ಲಿಸ್ಟೇ ಇದೆ. ವರಾನ್ ಪಾಮುಕಿನಿಂದ ಹಿಡಿದು ಇಸಬೆಲಾ ಅಲಂದೆ, ಮಾರ್ಕೆಸ್,
ಎಲ್ಲರೂ ಬರ್ತಾರೆ, ಕರ್ಸನ್ ಮೆಕ್ಯುಲಸ್, ಕ್ಯಾಥರಿನ್ ಅಂಡ್ ಪೋರ್ಟರ್, ಇವರೆಲ್ಲರೂ ಬರ್ತಾರೆ. ಅವರೆಲ್ಲರ ಕಥೆಗಳು ನನಗೆ ಭಾಳ ಇಷ್ಟವಾಗಿದ್ದು, ಭಾಳ ಪ್ರಭಾವ ಬೀರಿದ್ದಂಥದ್ದು. ಇತರ ಭಾಷೆ, ಕನ್ನಡದ ಇತರ ಭಾಷೆ ಅಂದರೆ ತುಂಬ ಜನ ನಾನು ಅಷ್ಟು ಓದಿಲ್ಲ ಅನುವಾದದಲ್ಲಿ. ಪೆರುಮಾಳ್ ಅವರ ಕಥೆಗಳನ್ನು ನಾನು ಸ್ವಲ್ಪ ಇಷ್ಟಪಟ್ಟು ಓದಿದ್ದೀನಿ. ಅಂದರೆ ನಲ್ಲ ತಂಬಿಯವರು ಅನುವಾದ ಮಾಡಿದರು. ಅರ್ಧನಾರೀಶ್ವರ ಇರ್ಬೋದು, ಅಥವಾ ಈ ಥರ ಒಂದೆರಡು ಕಥೆಗಳು ನನಗೆ ಭಾಳ ಇಷ್ಟ ಆಗಿದ್ದು ಉಂಟು. ಇದೆಲ್ಲ ಇನ್ನು ಹಳೆಯ ಕನ್ನಡ ಲೇಖಕಿ ಅಥವಾ ಲೇಖಕಿಯರಲ್ಲಿ ಎಂ ಕೆ ಇಂದಿರಾ ಅಥವಾ ಅವ್ರ ಹಿಂದಿನ ಲೇಖಕಿಯರು ಯಾರಾದರೂ ನಿಮ್ಮ ಮೇಲೆ ಪರಿಣಾಮ ಬೀರಿದ್ರ? ಅಥವಾ ಕೊಡಗಿನ ಗೌರಮ್ಮನ ಓದ್ಕೊಂಡೇ ಬಂದವಳು ನಾನು ಕೂಡ. ಆ ಕಾಲಕ್ಕೆ ಮತ್ತು ರಾಜೇಶ್ವರಿ ಅವರು ಅವರ ಕಥೆಗಳೆಲ್ಲ ಓದ್ಕೊಂಡೇ ಬಂದವಳು. ರಾಜಲಕ್ಷ್ಮಿ ಅವ್ರದ್ದು ಓದಿದ್ರು. ರಾಜಲಕ್ಷ್ಮಿ ಅವರು ಇವರೆಲ್ಲರದ್ದು. ಅದೇ ಆಗಿನ ಕಾಲಕ್ಕೆ ಅವರು ಬರೆದಿದ್ದು ಸರಿಯಾಗೇ ಇತ್ತು. ಅದು ನನ್ನ ಮೇಲೆ ಪ್ರಭಾವ ಅಂತ ಬೀರಲಿಲ್ಲ. ಪ್ರಭಾವದ ದೃಷ್ಟಿಯಿಂದ ಹೇಳಬೇಕು ಅಥವಾ ಕಥೆಗಳು ನನಗೆ ತುಂಬ ತಟ್ಟಿದ್ದು ಅಂದರೆ ಬಹುಶಃ ಎಂ ಕೆ ಇಂದಿರಾ ಅವ್ರದ್ದು ತುಂಗಾಭದ್ರಾ ಇರ್ಬೋದು, ಸದಾನಂದ ಇರ್ಬೋದು. ಯಾಕೆಂದರೆ ನಾನು ಬಂದ ಒಂದು ಪರಿಸರ ತೀರ್ಥಹಳ್ಳಿ ಸುತ್ತಮುತ್ತನೇ ಅವ್ರು ಕಟ್ಕೊಟ್ಟಿದ್ದರಿಂದ ಆ ಕಥೆಗಳು ನನ್ನನ್ನು ಸ್ವಲ್ಪ ಹತ್ತಿರ ಮಾಡ್ಕೊಂಡಿದ್ದು ಉಂಟು. ಅದು ಗ್ರಾಮಾಯಣ ಓದಿದೆ. ನೀವು ಮಹಿಳೆಯರನ್ನೇ ಕೇಳೋದ್ರಿಂದ ಇವ್ರನ್ನ ಕಥೆಗಳನ್ನು ನಾನು ಹೇಳ್ಬೋದು ಅಂತ ಅನ್ಸುತ್ತೆ. ನಿಮ್ಗೆ ಯಾವಾಗಾದರೂ ಕವನಗಳನ್ನ ಬರೀಬೇಕು ಅಂತ ಅನಿಸಿತ್ತ? ಖಂಡಿತ ಇಲ್ಲ. ಕವನಗಳನ್ನು ಬರೆಯೋದಕ್ಕೆ ಪ್ರಯತ್ನ ಪಟ್ಟು ಇದು ನನ್ನದು ಅಲ್ಲವೇ ಅಲ್ಲ ಅಂತ ಗೊತ್ತಾಗಿ ಹೋದಂಥ ಕ್ಷಣಗಳೇ ಇದು. ಥ್ಯಾಂಕ್ ಯು ಜಯಶ್ರೀ. ಇಷ್ಟೊತ್ತು ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಕ್ಕೆ, ಒಂದು ರಸವತ್ತಾದ ಸಂವಾದ ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಥ್ಯಾಂಕ್ಸ್ ಸರಳ. ತುಂಬ ಒಳ್ಳೆ ಪ್ರಶ್ನೆಗಳನ್ನು ಕೇಳಿದ್ರಿ. ಅದಕ್ಕೆ ಎಷ್ಟು ಸಮರ್ಪಕವಾಗಿ ಉತ್ತರಿಸಿದ್ನೋ ಗೊತ್ತಿಲ್ಲ. ಇಂಥ ಒಂದು ಅವಕಾಶವನ್ನು ಕೊಟ್ಟಂಥ ವೀರಲೋಕದ ಶ್ರೀನಿವಾಸ್ ಅವರಿಗೂ ಮತ್ತು ಅವರ ತಂಡದವರಿಗೂ ನಾನು ತುಂಬ ತುಂಬ ಆಭಾರಿ. ಥ್ಯಾಂಕ್ ಯು ಸೋ ಮಚ್. ನಾನು ಈವರೆಗೆ ಕೇಳಿದ ನೀವೆಲ್ಲರಿಗೂ ಕೂಡ ನಾನು ಒಂದು ಮಾತು ಹೇಳಬೇಕು. ಸತ್ಯನಾರಾಯಣ ಅವರಿದ್ದಾರೆ, ನಾದ ಅವರಿದ್ದಾರೆ, ಎಲ್ಲರೂ ಕೂತ್ಕೊಂಡಿದ್ದಾರೆ. ಒಂದು ಮಾತು ಹೇಳಬೇಕು. ಒಂದು ಚೂರು ಗಲಾಟೆ ಮಾಡಿದೆ ನಮ್ಮನೆಯವರು ಕೂತಿದ್ದಾರೆ. ಅದರಿಂದ ಎಲ್ಲರಿಗೂ ಕೂಡ ತುಂಬ ತುಂಬ, ನನ್ನ ಮಗ ಬಂದಿದ್ದಾನೆ, ಸೊಸೆ ಇದ್ದಾಳೆ, ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್.